ಕರ್ನಾಟಕ ಕಾವಲು ಪಡೆಯ ವತಿಯಿಂದ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನ ಗುಂಡ್ಲುಪೇಟೆ ಪಟ್ಟಣದ ವೀರಯೋಧ ಶಿವಾನಂದ ಸ್ಮಾರಕದ ಮುಂಭಾಗ ಅತ್ಯಂತ ದೇಶಭಕ್ತಿಯ ಸಂಭ್ರಮದೊಂದಿಗೆ ಆಚರಿಸಲಾಯಿತು. ಸ್ಮಾರಕದ ಆವರಣದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಕಾವಲು ಪಡೆಯ ತಾಲೂಕು ಅಧ್ಯಕ್ಷ ಎ ಅಬ್ದುಲ್ ಮಾಲಿಕ್, ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವವನ್ನೇ ತ್ಯಾಗ ಮಾಡಿದ ಮಹಾನ್ ನಾಯಕರನ್ನ ಪ್ರತಿಯೊಬ್ಬರು ಸ್ಮರಿಸಬೇಕೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಕನ್ನಡಪರ ಹಿರಿಯ ಹೋರಾಟಗಾರ ಬ್ರಹ್ಮಾನಂದ್ ಸ್ವಾತಂತ್ರ್ಯ ದಿನದ ಮಹತ್ವವನ್ನು ವಿವರಿಸಿ ಕಾವಲು ಪಡೆಯ ಸಾಮಾಜಿಕ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಂಚಾಲಕರಾದ ಕುಂಜಟ್ಟಿ ಹಾಗೂ ಮಾಸ್ಟರ್ ಮಲ್ಲಯ್ಯ ದೇಶದ ಮಹನೀಯರ ಆದರ್ಶಗಳ ಕುರಿತು ಮಾತನಾಡಿದ್ರು. ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಛಲವಾದಿ ಆರ್ ಸೋಮಣ್ಣ, ಜಿಲ್ಲಾ ಕಾರ್ಯಾಧ್ಯಕ್ಷ ಅಬ್ದುಲ್ ರಶೀದ್, ತಾಲೂಕು ಗೌರವಾಧ್ಯಕ್ಷ ರಾಮೇಗೌಡ, ಕಾರ್ಯದರ್ಶಿ ಎಸ್ ಮುಬಾರಕ್ ಸೇರಿದಂತೆ ಅನೇಕ ಮುಖ್ಯಸ್ಥರು ಉಪಸ್ಥಿತರಿದ್ದರು. ಕನ್ನಡದ ಮನಸ್ಸುಗಳೇ, ಇವತ್ತು ಆಗಸ್ಟ್ 15, 2026 ವಿಶೇಷವಾಗಿ ಸ್ವಾತಂತ್ರ್ಯ ದಿನಾಚರಣೆ. ಈ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ಒಂದು ಅಂಗವಾಗಿ ನಮ್ಮ ಕರ್ನಾಟಕ ಕಾವಲು ಪಡೆ ವತಿಯಿಂದ ನಿರಂತರವಾಗಿ ಈ ಒಂದು ಶಿವಾನಂದ ಸ್ಮಾರಕದಲ್ಲಿ 4 ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಇದು ಸ್ವಾತಂತ್ರ್ಯ ದಿನಾಚರಣೆ, ನವೆಂಬರ್ 1 ಕನ್ನಡ ರಾಜ್ಯೋತ್ಸವ, ಗಣರಾಜ್ಯೋತ್ಸವ, ಹಾಗೆಯೇ ಕಾರ್ಗಿಲ್ ವಿಜಯೋತ್ಸವ, ಈ 4 ಒಂದು ಕಾರ್ಯಕ್ರಮವನ್ನು ಸತತವಾಗಿ ಸಕ್ರಿಯವಾಗಿ 15 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗಾಗಲೇ ಸ್ವಾತಂತ್ರ್ಯದ ಬಗ್ಗೆ 80ನೇ ಸ್ವಾತಂತ್ರ್ಯ, ನಮಗೆ ಸ್ವಾತಂತ್ರ್ಯ ಹೇಗೆ ಬಂತು, ಯಾವ ರೀತಿ ಬಂತು ಅನ್ನೋದು ಗಣ್ಯಮಾನ್ಯರು ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ. ನಾನು ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು ಮಾತ್ರ ಹೇಳ್ತೇನೆ. ಎದೆ ತಟ್ಟಿ ಹೇಳೋ ಭಾರತೀಯನೆಂದು ಗರ್ವದಿಂದ ಬಾಳೋ ಕನ್ನಡಿಗನೆಂದು ಹೇಳ್ತಾ ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಇವತ್ತು 80ನೇ ಸ್ವಾತಂತ್ರ್ಯ ದಿನಾಚರಣೆ ನಾವು ಆಚರಿಸ್ತಾ ಈ ಸಮಯದಲ್ಲಿ ಇಲ್ಲಿ ನಮ್ಮ ಇಂಡಿಯಾ, ನಮ್ಮ ದೇಶ 80 ವರ್ಷ ಹಿಂದೆ ಯಾವುದೊಂದು ಪರಿಸ್ಥಿತಿಯಲ್ಲಿ ಇತ್ತು ಅಂತ ನಮ್ಮ ಹಿರಿಯವರೆಲ್ಲ ಈಗ ಮಾತಾಡಿದ್ದಾರೆ. ನಮ್ಮ ಇಂಡಿಯಾ ರಾಜ್ಯ ನೂರಾರು ಭಾಷೆಗಳು, ನೂರಾರು ಧರ್ಮಗಳು ಎಲ್ಲ ಸೇರಿ ಈ ಪ್ರಪಂಚದಲ್ಲಿ ಈ ಥರ ಒಂದು ದೇಶ ಬೇರೆ ಇಲ್ಲ. ಒಂದೇ ಒಂದು ದೇಶ ಇರೋದು ಇಂಡಿಯಾ ಮಾತ್ರ. ನಮ್ಮ ಕೈಯಲ್ಲಿ ಇರೋ ಒಂದು ನೋಟ್ ನೋಡಿದ್ರೆ, ಒಂದು ಕರೆನ್ಸಿ ನೋಡಿದ್ರೆ ಅದರಲ್ಲಿ 17 ಭಾಷೆಗಳು ಅನೇಕರವಾಗಿದೆ. 100 ಚಿಲ್ಲರೆ ಭಾಷೆಗಳು, 111 ಭಾಷೆಗಳು, ಔದ್ಯೋಗಿಕವಾಗಿ 22 ಭಾಷೆಗಳು, 111 ಭಾಷೆಗಳು ಬೇರೆ, ಆಮೇಲೆ ಲೋಕಲ್ ಸ್ಲ್ಯಾಂಗ್ಸು ಬೇರೆನೂ ಇದೆ. ಅದೇ ಥರ ಧರ್ಮಗಳು ಸುಮಾರು ಇದೆ. ಬ್ರಿಟಿಷ್ನವರು ಇಲ್ಲಿ ಬಂದು ಮಾಡಿರೋದು ಏನು, ನಮ್ಮನ್ನೇ ಬೇರೆ ಬೇರೆ ಹಾಕೋಕ್ಕೆ ಶ್ರಮಪಟ್ಟರು. ಅವ್ರು ಬಂದು ಡಿವೈಡ್ ಆ್ಯಂಡ್ ರೂಲ್, ನಮ್ಮನ್ನೆಲ್ಲ ಭಿನ್ನ ಭಿನ್ನವಾಗಿ ಬೇರೆ ಬೇರೆ ಹಾಕಿ ನಮ್ಮನ್ನೇ ಇಂಡಿಯಾ ಅಂತ ಆ ಒಂದು ಸ್ವತಃಸಿದ್ಧವಾಗಿರುವ ಒಂದು ಇದನ್ನೇ ಬೇರೆ ಬೇರೆ ಹಾಕೋಕ್ಕೆ ಶ್ರಮಪಟ್ಟರು. ಗಾಂಧೀಜಿಯವರು, ಅದೇ ಥರ ಮೌಲಾನಾ ಆಜಾದ್, ಸ್ವತಂತ್ರ ಸೇನಾನಿಗಳು ಅವರೆಲ್ಲ ಸೇರಿ ನಮ್ಮ ಇಂಡಿಯಾ ಒಂದು ಸುಂದರವಾದ ಒಂದು ಉದ್ಯಾನವಾಗಿ ಅದಕ್ಕೆ ನೇತೃತ್ವ ಕೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಈ ಇಂಡಿಯಾ ರಾಜ್ಯಕ್ಕೆ, ಇಂಡಿಯಾ ದೇಶಕ್ಕೆ ಒಂದು ಕಾನೂನು ಬರೆಯುವಾಗ ಅದರಲ್ಲಿನೂ ಅಭಿಪ್ರಾಯಗಳು, ಪ್ರಾರ್ಥನೆ ಮಾಡಿಕೊಂಡು ಇದರಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಡೋದಕ್ಕೆ ತುಂಬ ಧನ್ಯವಾದಗಳು.